ಹಾಯ್, ಹಿಂದಿನ ವಿಡಿಯೋದಲ್ಲಿ KCETಗೆ ಅಂದ್ರೆ KCET 2025ಕ್ಕೆ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅಂತ ತಿಳ್ಕೊಂಡಿದ್ವಿ. ಈಗ KCET ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದನ್ನ ಫಿಲ್ ಮಾಡೋದಕ್ಕೆ ಯಾವ ಸ್ಟೆಪ್ ಅನ್ನ ಫಾಲೋ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನಂತರ ಈ ವರ್ಷ ಅಪ್ಲಿಕೇಶನ್ ಅಲ್ಲಿ ತುಂಬಾ ಚೇಂಜಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ನೀವು ಕೂಡ ತುಂಬಾ ಕೇರ್ಫುಲ್ ಆಗಿ ಅಪ್ಲಿಕೇಶನ್ ಹಾಕಬೇಕು. ಓಕೆನಾ? ನಂತರ ಫೋಟೋ ರಿಲೇಟೆಡ್ ರಿಜಿಸ್ಟ್ರೇಷನ್ ಮಾಡುವ ಸಂದರ್ಭದಲ್ಲಿ ನೀವು ಫೋಟೋವನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಅದರಲ್ಲಿ ವೈಟ್ ಬ್ಯಾಕ್ ಗ್ರೌಂಡ್ ಇರುವಂತಹ ಫೋಟೋವನ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ. ವೈಟ್ ಬ್ಯಾಕ್ ಗ್ರೌಂಡ್ ಅಂತ ಹೇಳಿದ್ರೆ ನೀವಿರ್ತೀರಾ, ನಿಮ್ಮ ಬ್ಯಾಕ್ ಗ್ರೌಂಡ್ ಏನಿದೆ ಅದು ವೈಟ್ ಆಗಿರಬೇಕು. ಈಗ ಯಾವ ರೀತಿ ಕಾಣ್ತಾ ಇದೆ ಹೀಗೆ. ಸೊ ಈಗ ಏನು ಫೋಟೋ ಸ್ಟುಡಿಯೋಗೆ ಹೋಗಿ ಫೋಟೋನ ಏನು ಕ್ಲಿಕ್ ಮಾಡಿಸ್ತೀರಾ, ಅದರೊಳಗಡೆ ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕು. ಅಂತಹ ಫೋಟೋ ಬೇಕು ಅಂತ ಕೇಳಿ ಫೋಟೋವನ್ನ ರೆಡಿ ಮಾಡಿಸಿ ರಿಜಿಸ್ಟ್ರೇಷನ್ಗೋಸ್ಕರ. ನಂತರ ಈಗ ಅಪ್ಲಿಕೇಶನ್ ಆಗಬೇಕಾದ್ರೂ ಕೂಡ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೇಮ್ ಫೋಟೋವನ್ನೇ ಅಪ್ಲೋಡ್ ಮಾಡಿ. ಸರಿ, ಹಾಗಿದ್ರೆ ಈಗ ರಿಜಿಸ್ಟ್ರೇಷನ್ ಆದ ನಂತರ ಅಪ್ಲಿಕೇಶನ್ ಹಾಕೋದಕ್ಕಾಗತ್ತೆ. ಅಪ್ಲಿಕೇಶನ್ ಆಗೋದಕ್ಕೆ ಏನ್ ಮಾಡ್ತೀರಾ, ಸೇಮ್ ಲಿಂಕ್ ಅನ್ನ ಕ್ಲಿಕ್ ಮಾಡ್ತೀರಾ. ಅಲ್ಲಿ ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ ಅಂತ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಅದರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ID ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿರ್ತೀರಾ ಅದನ್ನ ಎಂಟ್ರಿ ಮಾಡ್ತೀರಾ, ಅಲ್ಲಿ ಸಬ್ಮಿಟ್ ಮಾಡ್ತೀರಾ. ಆವಾಗ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನೀವೀಗ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಕೊಟ್ಟಿರುವಂತಹ ಮೊಬೈಲ್ ನಂಬರ್ ಏನಿದೆ ಅದಕ್ಕೆ OTP ಬರುತ್ತೆ, ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ. ಅದನ್ನ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ನಂತರ ನೀವು ಕಂಟಿನ್ಯೂ ಮಾಡಬಹುದು ಅಥವಾ ಪ್ರೊಸೀಡ್ ಮಾಡಬಹುದು. ನಂತರ ಈಗ OTP ಮಾಡಿ ಸಬ್ಮಿಟ್ ಮಾಡಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಜನರಲ್ ಡೀಟೇಲ್ಸ್ ಏನಿರುತ್ತೆ ಅದನ್ನ ಎಂಟರ್ ಮಾಡೋದಿರುತ್ತೆ. ಏನೇಳಿ, ನಿಮ್ಮ ಜನರಲ್ ಡೀಟೇಲ್ಸ್ ಎಂಟರ್ ಮಾಡೋದಿರುತ್ತೆ. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಕೆಲವು ಡೀಟೇಲ್ಸ್ ಅನ್ನ ಎಂಟರ್ ಮಾಡಿದ್ರೆ, ಅಂದ್ರೆ SSLC ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿರ್ತೀರಾ. ಅಥವಾ CBSE ICSE ಬೋರ್ಡ್ ವಿದ್ಯಾರ್ಥಿಗಳಾಗಿದ್ರೆ ಬೇರೆ ಡೀಟೇಲ್ಸ್, ಅಂದ್ರೆ ನಿಮ್ಮ ಹೆಸರಾಗಿರ್ಬಹುದು, ಪೇರೆಂಟ್ಸ್ ನೇಮ್ ಆಗಿರ್ಬಹುದು, ಈ ರೀತಿ ಹಲವಾರು ಡೀಟೇಲ್ಸ್ ಅನ್ನ ಎಂಟರ್ ಮಾಡಿರ್ತೀರಾ. ಹಾಗೆ ಡೇಟ್ ಆಫ್ ಬರ್ತ್ ಇದನ್ನೆಲ್ಲ ಎಂಟರ್ ಮಾಡಿರ್ತೀರಾ. ಸ್ಟೇಟ್ ವಿದ್ಯಾರ್ಥಿಗಳಾಗಿದ್ರೆ ಡೈರೆಕ್ಟ್ ಆಗಿ SATS ID ಇಂದ ಎಲ್ಲ ಡೀಟೇಲ್ಸ್ ಅನ್ನ ಪಡೆದುಕೊಂಡಿರ್ತಾರೆ. ಸೊ SATS ID ಇಂದ ಪಡೆದುಕೊಂಡಂತಹ ಎಲ್ಲ ಡೀಟೇಲ್ಸ್ ಅನ್ನ ಅಥವಾ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ನೀವು ನೀಡಿದಂತಹ ಎಲ್ಲ ಡೀಟೇಲ್ಸ್ ಏನಿರುತ್ತೆ ಅದನ್ನ ಡೈರೆಕ್ಟ್ ಆಗಿ ಕೇದವರು ಪಡೆದುಕೊಳ್ತಾರೆ. ಅಂದ್ರೆ ನಿಮಗೆ ಜನರಲ್ ಡೀಟೇಲ್ಸ್ ಏನಿರುತ್ತೆ ಅಲ್ಲಿ ಕಾಣುತ್ತೆ. ಅಲ್ಲಿ ಹಾಗಿದ್ರೆ ನೀವು ಮತ್ತೆ ಯಾವ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕು ಇದನ್ನ ತಿಳ್ಕೊಳ್ಳೋದಾದ್ರೆ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು ಅದನ್ನ ಸೆಲೆಕ್ಟ್ ಮಾಡೋದಿರುತ್ತೆ. ನಿಮ್ಮ ಡಿಸ್ಟ್ರಿಕ್ಟ್ ಯಾವ್ದನ್ನ ಕ್ಲಿಕ್ ಮಾಡಿದಂತೆ ಅಲ್ಲಿ ಆಪ್ಷನ್ಸ್ ತೋರ್ಸತ್ತೆ. ಸೊ ಅದನ್ನ ಕ್ಲಿಕ್ ಮಾಡಬೇಕಾಗಿರುತ್ತೆ. ಹಾಗೆ ಕ್ವಾಲಿಫಿಕೇಶನ್ ಸೆಕೆಂಡ್ PUC ಅದನ್ನ ಸೆಲೆಕ್ಟ್ ಮಾಡ್ತೀರಾ. ಹಾಗೆ ನಿಮ್ಮ ಅಡ್ರೆಸ್ ರಿಲೇಟೆಡ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡೋದಿರುತ್ತೆ. ಹಾಗೆ ಧರ್ಮ ಅಂದ್ರೆ ರಿಲಿಜನ್ ರಿಲೇಟೆಡ್, ಹಾಗೆ ರೆಸಿಡೆಂಟ್, ಸೊ ಅದಕ್ಕೆ ರಿಲೇಟೆಡ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡೋದಿರುತ್ತೆ. ನಂತರ ಮದರ್ ಟಂಗ್ ಯಾವುದು, ಮಾತೃಭಾಷೆ ಯಾವುದು, ಸೊ ಅದಕ್ಕೆ ರಿಲೇಟೆಡ್ ಕೂಡ ಡೀಟೇಲ್ಸ್ ಅನ್ನ ಎಂಟರ್ ಮಾಡೋದಿರುತ್ತೆ. ಅದರ ನಂತರ ಮತ್ತೆ ಯಾವ ಡೀಟೇಲ್ಸ್ ಅನ್ನ ಎಂಟರ್ ಮಾಡೋದಿರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ನಿಮ್ಮ ಸ್ಟೇಟ್ ಯಾವುದು, ತಾಲೂಕ್ ಯಾವುದು, ನಂತರ ಪಿನ್ ಕೋಡ್, ನ್ಯಾಷನಾಲಿಟಿ, ನಂತರ ಈ ರೀತಿ ಹಲವಾರು ಡೀಟೇಲ್ಸ್ ಅನ್ನ ಎಂಟರ್ ಮಾಡೋದಿರುತ್ತೆ. ಕ್ರಿಶ್ಚಿಯನ್ ಆಗಿದ್ರೆ ಉಪಜಾತಿಯನ್ನು ಕೂಡ ನಮೂದಿಸಿ ಅಂತ ಕೊಟ್ಟಿರ್ತಾರೆ. ಸೊ ಅದನ್ನು ಕೂಡ ಎಂಟರ್ ಮಾಡೋದಿರುತ್ತೆ. ಇದೆಲ್ಲ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ತೀರಾ. ಅದರ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಕ್ಲಾಸಸ್ ರಿಲೇಟೆಡ್ ನೀವು ಡೀಟೇಲ್ಸ್ ಅನ್ನ ಎಂಟರ್ ಮಾಡೋದಿರುತ್ತೆ. ಕ್ಲಾಸಸ್ ರಿಲೇಟೆಡ್ ಅಂತ ಹೇಳಿದ್ರೆ ನೀವು ಕರ್ನಾಟಕ ರಾಜ್ಯದಲ್ಲಿ 7 years ಪ್ಲಸ್ ಸ್ಟಡಿ ಮಾಡಿದಿರಾ, ಅದರಲ್ಲಿ ಅಟ್ ಲೀಸ್ಟ್ 1 year ಈಗ ಏನು SSLC ಅಥವಾ ಸೆಕೆಂಡ್ PUC ಆಗಿದ್ರೆ ನಿಮ್ದು ಕ್ಲಾಸ್ A ಅಂತ ಬರುತ್ತೆ. ಸೊ ಈ ರೀತಿ ಈ ಕ್ಲಾಸ್ ಏನಿದೆ ಅದಕ್ಕೆ ರಿಲೇಟೆಡ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ತೀರಾ. ಮೊದಲನೇದಾಗಿ ಅಲ್ಲಿ ನೀವು NRI ವಾರ್ಡ್ ಅಡಿಯಲ್ಲಿ ಸೀಟ್ ಅನ್ನು ಕ್ಲೇಮ್ ಮಾಡೋದು ಇಷ್ಟಪಡ್ತೀರಾ ಅಂತಿದೆ, ಅಥವಾ ಕ್ಲೇಮ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಈಗ NRI ಅಂತ ಹೇಳಿದ್ರೆ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ, ಅಂದ್ರೆ ನೀವು ಭಾರತದಲ್ಲಿ ವಾಸಿಸ್ತಾ ಇಲ್ಲ ಬಟ್ ಭಾರತದವರು. ಈ ರೀತಿ ನೀವೆಲ್ಲರೂ ಕೂಡ ಈಗ ಹೆಚ್ಚಿನದಾಗಿ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ಏನ್ ಮಾಡ್ತೀರಾ, ಭಾರತದಲ್ಲೇ ವಾಸಿಸ್ತಾ ಇರ್ತೀರಾ. ಹೆಚ್ಚಿನ ವಿದ್ಯಾರ್ಥಿಗಳು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 12th ವರೆಗೂ ಕೂಡ ಏನು ಇಂಡಿಯಾದಲ್ಲೇ ಸ್ಟಡಿ ಮಾಡಿರ್ತಾರೆ, ಅದ್ರ ಜೊತೆಗೆ ಕರ್ನಾಟಕದಲ್ಲೇ ಸ್ಟಡಿ ಮಾಡಿರ್ತಾರೆ. ಈಗ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 12th ಸ್ಟ್ಯಾಂಡರ್ಡ್ ವರೆಗೆ ಕರ್ನಾಟಕ ರಾಜ್ಯದಲ್ಲೇ ಸ್ಟಡಿ ಮಾಡಿದ್ರೆ ನಿಮ್ದು ಕ್ಲಾಸ್ ಏನ್ ಬರುತ್ತೆ, A ಬರುತ್ತೆ, ಕ್ಲಾಸ್ A ಬರುತ್ತೆ. ಕ್ಲಾಸ್ ಕೋಡ್ ಬಗ್ಗೆ ಕೂಡ ಮುಂದೆ ವಿಡಿಯೋನ ಮಾಡ್ತೀನಿ. ಈಗ ಅದೇ 7 years ಪ್ಲಸ್ ಸ್ಟಡಿ ಮಾಡಿದ್ರೆ ಅದರಲ್ಲಿ 1 ವರ್ಷ SSLC ಅಥವಾ ಏನು ಸೆಕೆಂಡ್ PUC ಆಗಿದ್ರೆ ನಿಮ್ಮ ಕ್ಲಾಸ್ ಕೋಡ್ A ಅಂತ ಬರುತ್ತೆ. ನಂತರ ಇಲ್ಲಿ ಈಗ NRI ಅಂತ ಹೇಳಿದೆ ಏನು ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ, ಆ ರೀತಿ ಇರಲ್ಲ. ಹೆಚ್ಚಿನ ವಿದ್ಯಾರ್ಥಿಗಳು ಕರ್ನಾಟಕದವರೇ ಆಗಿರ್ತಾರೆ. ಆವಾಗ ಅಲ್ಲಿ ನೀವು ಭಾರತದಲ್ಲೇ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ವಾಸಿಸ್ತಾ ಇದ್ರೆ ಏನ್ ಮಾಡ್ತೀರಾ, ಅಲ್ಲಿ NRI ಇದಕ್ಕೆ ಕ್ಲೇಮ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಅಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ತೀರಾ. ಓಕೆನಾ? ಅದಂತರ 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ವರ್ಷ ಸ್ಟಡಿ ಮಾಡಿದಿರಾ ಅದನ್ನ ಎಂಟರ್ ಮಾಡೋದಿರುತ್ತೆ. ಕೌಂಟ್ ಮಾಡಿ 1 2 3 4 ಎಷ್ಟು ವರ್ಷ ಸ್ಟಡಿ ಮಾಡಿದಿರಾ ಅಂತ.
1ರಿಂದ 12ನೇ ತರಗತಿವರೆಗೆ ಎಲ್ಲ ಕರ್ನಾಟಕದಲ್ಲೇ ಸ್ಟಡಿ ಮಾಡಿದ್ರೆ 12 ಅಂತ ಎಂಟರ್ ಮಾಡ್ತೀರಾ. ಅಥವಾ ಒಂದು 8 ಇಯರ್ಸ್ ಸ್ಟಡಿ ಮಾಡಿದ್ರೆ 8 ಅಂತ ಸೆಲೆಕ್ಟ್ ಮಾಡ್ತೀರಾ. ಈ ರೀತಿ ಎಷ್ಟು ವರ್ಷ ಸ್ಟಡಿ ಮಾಡಿದ್ರೆ ಅದನ್ನ ಕೌಂಟ್ ಮಾಡಿ ಅಲ್ಲೇ ಎಂಟರ್ ಮಾಡಬೇಕು. ಓಕೆನಾ. ಅದರ ನಂತರ 11ನೇ ತರಗತಿ ಯಾವ ಬೋರ್ಡ್ ಅಂಡರ್ ಸ್ಟಡಿ ಮಾಡಿದೆ ಅಂತ ಕೇಳಿದ್ರೆ, ನೀವು ಕರ್ನಾಟಕ ಸ್ಟೇಟ್ ಬೋರ್ಡ್ ಆಗಿದ್ರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡಿ, CBS ಆಗಿದ್ರೆ CBSE ಸೆಲೆಕ್ಟ್ ಮಾಡಿ, ICS ಆಗಿದ್ರೆ ICSE ಅಂತ ಸೆಲೆಕ್ಟ್ ಮಾಡಿ. ಓಕೆನಾ. ಈ ರೀತಿ ಯಾವ ಬೋರ್ಡ್ ಅಂಡರ್ 11th ಸ್ಟ್ಯಾಂಡರ್ಡ್ ಸ್ಟಡಿ ಮಾಡಿದ್ರೆ ಅದನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಂತರ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಂದ್ರೆ 12ನೇ ತರಗತಿಯನ್ನ ಯಾವ ಬೋರ್ಡ್ ಅಂಡರ್ ಸ್ಟಡಿ ಮಾಡ್ತಿದ್ದೀರಾ, ಸೆಕೆಂಡ್ PUC ಕರ್ನಾಟಕ ಸ್ಟೇಟ್ ಬೋರ್ಡ್ ಆಗಿದ್ರೆ ಕರ್ನಾಟಕ ಸ್ಟೇಟ್ ಬೋರ್ಡ್, ಇಲ್ಲದ್ರೆ ಯಾವ ಬೋರ್ಡ್ ಅಂಡರ್ ಸ್ಟಡಿ ಮಾಡ್ತಿದ್ದೀರಾ ಅದನ್ನ ಆಪ್ಷನ್ ಕೊಟ್ಟಿರ್ತಾರೆ, ಅದನ್ನ ಸೆಲೆಕ್ಟ್ ಮಾಡಿದ್ರೆ ಆಯ್ತು. ಅದಂತರ PUC 12ನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ ಅಂದ್ರೆ ರಿಜಿಸ್ಟರ್ ನಂಬರ್ ಬೇಕಾಗತ್ತೆ. ಸೊ ನೀವು ಕಾಲೇಜಲ್ಲಿ ಕೇಳಿದ್ರೆ ರಿಜಿಸ್ಟರ್ ನಂಬರ್ ಕೊಡ್ತಾರೆ. ಅಕಸ್ಮಾತ್ ರಿಜಿಸ್ಟರ್ ನಂಬರ್ ನಿಮಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಆಗುತ್ತೆ. ಒಂದು 7 to 10 ಡೇಸ್ ಒಳಗಡೆ ಪ್ರಾಕ್ಟಿಕಲ್ ಎಕ್ಸಾಮ್ ಆಗುತ್ತೆ. ಈ ಸ್ಟೂಡೆಂಟ್ ನಂಬರ್ ಬಂದಿರುತ್ತೆ ಕಾಲೇಜ್ಗೆ. ಸೊ ಸ್ಟೂಡೆಂಟ್ ನಂಬರ್ನ ಕೇಳಿ ಅದನ್ನ ಎಂಟರ್ ಮಾಡಿದ್ರು ಕೂಡ ನಡೆಯುತ್ತೆ. ಓಕೆನಾ. ಹಾಗಿದ್ರೆ ಈ ಎಲ್ಲ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ತೀರಾ. ಅದ ನಂತರ ಈಗ PUC 12ನೇ ತರಗತಿ ತೇರ್ಗಡೆಯಾದ ವರ್ಷ ಯಾವುದು ಅಂತ ಕೇಳ್ತಾರೆ. ನೀವು ಈ ವರ್ಷ ಸೆಕೆಂಡ್ PUC ಇದ್ರೆ 2025 ಅಂತ ಬರೀತೀರಾ. ಹಿಂದಿನ ವರ್ಷ ಆಗಿದ್ರೆ 2024 ಅಂತ ಬರೀತಾರೆ. ಸೊ ಯಾವ ವರ್ಷ ಪಾಸ್ ಆಗಿದಿರೋ ಅದನ್ನ ಬರೀಬೇಕು. ಈ ವರ್ಷ ಪಾಸ್ ಆಗೋದಿದ್ರೆ 2025 ಅಂತ ಬರೀತೀರಾ. ಓಕೆನಾ. ಅದಂದ್ರೆ ಮುಂದಿನ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ, ನೀವು PUC 12ನೇ ತರಗತಿ ತೇರ್ಗಡೆಯಾದ ಜಿಲ್ಲೆ ಅಂತ ಕೇಳ್ತಾರೆ. ನಿಮ್ಮ PUC ಕಾಲೇಜ್ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ ಅದರ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗತ್ತೆ. ಈ ರೀತಿ ಎಲ್ಲ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ತೀರಾ. ಈಗ ಅಲ್ಲಿ ಕ್ಲಾಸ್ ಕೋಡ್ ಅನ್ನು ಕೂಡ ಎಂಟರ್ ಮಾಡೋದಿರತ್ತೆ. ಇದು ಹೇಳಿದ್ನಲ್ವಾ, ಕರ್ನಾಟಕ ರಾಜ್ಯದಲ್ಲಿ 7 ವರ್ಷಕ್ಕಿಂತ ಹೆಚ್ಚು ಸ್ಟಡಿ ಮಾಡಿದ್ದು, ಅದರಲ್ಲಿ 1 ವರ್ಷ SSLC ಅಥವಾ ಸೆಕೆಂಡ್ PUC ಆಗಿದ್ರೆ ಕ್ಲಾಸ್ ಕೋಡ್ A ಅಂತ ಬರುತ್ತೆ. ಅದೇ 12 ವರ್ಷ ಕೂಡ ಕರ್ನಾಟಕ ರಾಜ್ಯದಲ್ಲಿ ನೀವು ಸ್ಟಡಿ ಮಾಡಿದ್ರೆ ಅವಾಗಲೂ ಕೂಡ ಕ್ಲಾಸ್ A ಅಂತಾನೆ ಬರುತ್ತೆ. ಈಗ ಕ್ಲಾಸ್ B, ಕ್ಲಾಸ್ C, ಕ್ಲಾಸ್ D ಅಂತ ಇದೆ. ಅದ್ರ ಬಗ್ಗೆ ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆ, ಇದೆಲ್ಲ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ತೀರಾ. ಅದರ ನಂತರ ರಿಸರ್ವೇಶನ್ ಏನಿದೆ ಅದಕ್ಕೆ ರಿಲೇಟೆಡ್ ಎಂಟರ್ ಮಾಡೋದಿರುತ್ತೆ, ಡೀಟೇಲ್ಸ್ ಅನ್ನ ಎಂಟರ್ ಮಾಡೋದಿರುತ್ತೆ. ಅಲ್ಲಿ ಮೊದಲೇದಾಗಿ ನೀವು GM ಹೊರತುಪಡಿಸಿ ಬೇರೆ ವರ್ಗವನ್ನು ಕ್ಲೇಮ್ ಮಾಡಲು ಬಯಸುವಿರಾ ಅಂತಿದೆ. ಈಗ ನಿಮ್ಮ ಕ್ಯಾಟಗರಿ ಜನರಲ್ ಮೆರಿಟ್ ಆಗಿದ್ರೆ GM ಅನ್ನೇ ಕ್ಲೇಮ್ ಮಾಡೋದಾಗತ್ತೆ. ಅದನ್ನ ಬಿಟ್ಟು ನೀವೀಗ SC, ST, OBC ಈ ರೀತಿ ಬೇರೆ ಬೇರೆ ಕ್ಯಾಟಗರಿ ಆಗಿದ್ರೆ ನಿಮಗೆ ಯಾವ ಕ್ಯಾಟಗರಿ ಸೂಟ್ ಆಗುತ್ತೋ ಅದನ್ನ ಕರೆಕ್ಟ್ ಆಗಿ ಎಂಟರ್ ಮಾಡಿ. ಈಗ SC, ST ಕ್ಯಾಟಗರಿ 1, OBC ಏನಾದ್ರು ಈ ರೀತಿ ಇದ್ದಾಗ ನಿಮಗೆ ರಿಸರ್ವ್ಡ್ ಸೀಟ್ ಇರುತ್ತೆ, ಫೀ ಕನ್ಸೆಷನ್ ಆಗೋದಿರುತ್ತೆ. ನೀವು ಅಕಸ್ಮಾತಾಗಿ SC, ST ಕ್ಯಾಟಗರಿ ಆಗಿದ್ದು GM ಅಂತ ಸೆಲೆಕ್ಟ್ ಮಾಡಿಬಿಟ್ರೆ ನಿಮಗೆ SC, ST ಕ್ಯಾಟಗರಿಗೆ ಸಿಗುವಂತಹ ಫೆಸಿಲಿಟಿ ಸಿಗಲ್ಲ, ಮಿಸ್ ಆಗ್ಬಿಡುತ್ತೆ. ಆ ರೀತಿ ಆಗ್ಬಾರ್ದು ಅಂತ ಹೇಳಿದ್ರೆ ಕರೆಕ್ಟ್ ಆದ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ. ಓಕೆ, ಹಾಗಿದ್ರೆ ಈಗ ನೀವೀಗ SC, ST ಅಥವಾ OBC ಕ್ಯಾಟಗರಿ ಆಗಿದ್ರೆ ಅಲ್ಲಿ GM ಹೊರತುಪಡಿಸಿ ಬೇರೆ ಕ್ಯಾಟಗರಿನ ಕ್ಲೇಮ್ ಮಾಡೋದಕ್ಕೆ ಬಯಸುವಿರ ಅಂತಿದ್ದಾಗ ಎಸ್ ಅಂತ ಕ್ಲಿಕ್ ಮಾಡಬೇಕು. ಎಸ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮ್ಮ ಏನೀಗ ಕ್ಯಾಟಗರಿ ಸರ್ಟಿಫಿಕೇಟ್ ಏನಿರುತ್ತೆ ಆ ಕ್ಯಾಟಗರಿ ಸರ್ಟಿಫಿಕೇಟ್ ಮೇಲೆ RD ನಂಬರ್ ಅಂತ ಇರುತ್ತೆ. ಓಕೆನಾ. ಆ RD ನಂಬರ್ನ ಎಂಟರ್ ಮಾಡಿ ವೆರಿಫೈ ಮಾಡಿಸ್ಬೇಕು. ಓಕೆ, ಅಕಸ್ಮಾತ್ ವೆರಿಫೈ ಆಗಲಿಲ್ಲ, ಏನೋ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ವೇಟ್ ಮಾಡಿ. ಅಕಸ್ಮಾತ್ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಅದಕ್ಕೆ ಸಂಬಂಧ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಹೊಸದಾಗಿ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ರೆಡಿ ಮಾಡಿಸಿ ಅದರ RD ನಂಬರ್ ಅನ್ನ ಎಂಟರ್ ಮಾಡಿ, ವೆರಿಫೈ ಆಗುತ್ತೆ. ಓಕೆ, ಅದರ ನಂತರ ಮತ್ತೆ ಮುಂದಿನ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದ್ರೆ ಅಲ್ಲೇ ಈಗ ಫ್ಯಾಮಿಲಿ ಇನ್ಕಮ್, ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ SNQ ಕೋಟಾ ಅಂತಿರುತ್ತೆ. ಅದ್ರ ಅಂಡರ್ ಎಂಜಿನಿಯರಿಂಗ್ ಸೀಟ್ ಸಿಕ್ತು ಅಂತ ಹೇಳಿದ್ರೆ ತುಂಬಾ ಕಡಿಮೆ ಫೀಸ್ಗೆ ನಿಮ್ಮ ಎಂಜಿನಿಯರಿಂಗ್ ಅಡ್ಮಿಷನ್ ಆಗುತ್ತೆ. ಸೊ ಆ ಫೆಸಿಲಿಟಿ ನಿಮ್ಗೆ ಸಿಗಬೇಕು ಅಂತ ಹೇಳಿದ್ರೆ ಅಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ರಿಲೇಟೆಡ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಓಕೆನಾ. ಅಂದ್ರೆ ಈಗ ಯಾವುದೇ ಕ್ಯಾಟಗರಿ ಆಗಿರಲಿ, ಜನರಲ್ ಮೆರಿಟ್ ಆಗಿರಲಿ, OBC ಆಗಿರಲಿ, SC, ST ಯಾವುದೇ ಕ್ಯಾಟಗರಿ ಆಗಿರಲಿ SNQ ಕೋಟಾಕ್ಕೆ ಎಲಿಜಿಬಲ್. ಅದಕ್ಕಿರೋದು ಒಂದೇ ಕ್ರೈಟೀರಿಯಾ, ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲ್ಯಾಕ್ಗಿಂತ ಕಡಿಮೆ ಇರಬೇಕು ಅಂತ. ಹಾಗಿದ್ದಾಗ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಏನ್ ಮಾಡ್ತೀರಾ, ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ತೀರಾ ತಹಸೀಲ್ದಾರ್ ಆಫೀಸಿಂದ. ಆಲ್ರೆಡಿ ಇದ್ರೆ ಓಕೆ. ನಂತರ ಈ ವರ್ಷ ವ್ಯಾಲಿಡ್ ಇರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಆ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಅದರ RD ನಂಬರ್ ಎಂಟರ್ ಮಾಡೋದಿರುತ್ತೆ. ಅಲ್ಲಿ ಈಗ ಆಪ್ಷನ್ ಕೊಟ್ಟಿದ್ದಾರೆ, ಡು ಯು ವಾಂಟ್ ಟು ಕ್ಲೇಮ್ ಇನ್ಕಮ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ರಿಲೇಟೆಡ್ ಕೋಟಾ ಏನಿದೆ ಅದನ್ನ ಕ್ಲೇಮ್ ಮಾಡಬೇಕು ಅಂತಿದ್ದೀರಾ. ಅಂದ್ರೆ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತ ಕ್ಲೇಮ್ ಮಾಡ್ತಾರೆ ಅಂತ ಹೇಳಿದ್ರೆ 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ. ಅದಂತರ RD ನಂಬರ್ ಎಂಟರ್ ಮಾಡೋದಿರುತ್ತೆ, ಎಂಟರ್ ಮಾಡಿ ವೆರಿಫೈ ಅಂತ ಕೊಡಿ. ವೆರಿಫೈ ಆಯ್ತು ಅಂತ ಹೇಳಿದ್ರೆ ಕರೆಕ್ಟ್ ಆಯ್ತು, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲದ್ರೆ ಈ ವರ್ಷ ವ್ಯಾಲಿಡ್ ಇರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡು ಅಪ್ಲೈ ಮಾಡಿ. ಬಟ್ ಅಪ್ಲೈ ಮಾಡಿ 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ ನಿಮ್ಮ ವಾರ್ಷಿಕ ಆದಾಯ. ಓಕೆ, ಅದಂತರ 371J ಸರ್ಟಿಫಿಕೇಟ್ ಇರುತ್ತೆ. ಅಂದ್ರೆ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ರಿಸರ್ವ್ಡ್ ಸೀಟ್ ಇರುತ್ತೆ. ಸೊ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಾಗಿದ್ರೆ 371J ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡು ಈ ಹೈದರಾಬಾದ್ ಕರ್ನಾಟಕ ಕೋಟಾವನ್ನ ಕ್ಲೇಮ್ ಮಾಡಬಹುದು.
ಸೊ ನೀವು ಹೈದರಾಬಾದ್ ಕರ್ನಾಟಕ ಪ್ರದೇಶದವರಾಗಿದ್ರೆ 371G ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ತೀರಾ. ನಂತರ ಅದಕ್ಕೆ ಸಂಬಂಧಂತಹ ಕೋಟಾ ಏನು ಕೊಟ್ಟಿದ್ದಾರೆ ಅದಕ್ಕೆ ಎಸ್ ಅಂತ ಕ್ಲಿಕ್ ಮಾಡಿ ಸರ್ಟಿಫಿಕೇಟ್ ಮೇಲೆ ಇರುವಂತಹ ಆಡ್ ನಂಬರ್ನ ಎಂಟರ್ ಮಾಡಿ ವೆರಿಫೈ ಮಾಡಿಸ್ತೀರಾ. ವೆರಿಫೈ ಆದ ನಂತರ ಏನು ಕೋಟಾ ಕ್ಲೇಮ್ ಆಗುತ್ತೆ. ಅದ ನಂತರ ನೀವು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಸ್ಟಡಿ ಮಾಡಿದ್ರಾ ಅಂತ ಕೇಳಿದಾರೆ. ನೀವು ಎಸ್ ಅಂತ ಕೊಟ್ಟರೆ ಕನ್ನಡ ಮೀಡಿಯಂ ಕೋಟಾಕ್ಕೆ ನೀವು ಎಲಿಜಿಬಲ್ ಇದ್ರಿ, ಸರಿನಾ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೆ 10 ವರ್ಷಗಳ ಕಾಲ ನೀವು ಕನ್ನಡ ಮೀಡಿಯಂ ಅಲ್ಲೇ ಸ್ಟಡಿ ಮಾಡಿರ್ಬೇಕು. ಆವಾಗ ಮಾತ್ರ ಕನ್ನಡ ಮೀಡಿಯಂ ಕೋಟಾಕ್ಕೆ ನೀವು ಎಲಿಜಿಬಲ್. ಹಾಗಿದ್ರೆ ಈ ರೀತಿ ಇದ್ದಾಗ ಕನ್ನಡ ಮೀಡಿಯಂ ಕೋಟಾಕ್ಕೆ ನೀವು ಎಲಿಜಿಬಲ್ ಇದ್ರೆ ಅಲ್ಲಿ ಎಸ್ ಅಂತ ಕೊಡ್ತೀರಾ, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಕೊಡ್ತೀರಾ ಅಷ್ಟೇ. ಅದ್ರ ನಂತರ ಇದಕ್ಕೆ ಸಂಬಂಧಂತಹ ಡೀಟೇಲ್ಸ್ ಏನಿದೆ ಅದನ್ನ ಸ್ಯಾಟ್ಸ್ ಐಡಿ ಪಡೆದುಕೊಳ್ತೀವಿ ಅಂತ ಹೇಳಿದಾರೆ. ಈಗ ಸದ್ಯದ ಮಟ್ಟಿಗೆ ಇನ್ಫಾರ್ಮೇಶನ್ ಪ್ರಕಾರ ಅದೇ ಕನ್ನಡ ಮೀಡಿಯಂ ಕೋಟಾ ರಿಲೇಟೆಡ್ ನೀವು ಎಲಿಜಿಬಲ್ ಇದ್ದೀರಾ ಅಥವಾ ಇಲ್ವಾ ಅಂತ ಸ್ಯಾಟ್ಸ್ ಐಡಿ ಅಂತಾನೆ ಇನ್ಫಾರ್ಮೇಶನ್ ಪಡೆದುಕೊಳ್ತಾರೆ. ಅದರ ನಂತರ ಈಗ ನೀವು ಭಾಷಾ ಅಲ್ಪಸಂಖ್ಯಾತ, ಸೊ ಅದಕ್ಕೆ ರಿಲೇಟೆಡ್ ಕೋಟಾವನ್ನ ಕ್ಲೇಮ್ ಮಾಡ್ತಿದ್ದೀರಾ ಅಂತ ಕೇಳಿದಾರೆ. ಸೊ ಅದಕ್ಕೆ ಅಂತ ನೀವು ಕೋಟಾವನ್ನ ಕ್ಲೇಮ್ ಮಾಡ್ತಿದ್ರೆ ಅದಕ್ಕೂ ಕೂಡ ನೀವು ಎಸ್ ಅಂತ ಕೊಡಬಹುದು, ಇಲ್ಲದಿದ್ರೆ ನೋ ಅಂತ ಕೊಡ್ಬೋದು. ನಂತರ ಆರ್ ಯು ಸನ್ ಆರ್ ಡಾಟರ್ ಆಫ್ ಜಮ್ಮು ಕಾಶ್ಮೀರ್ ಮೈಗ್ರೆಂಟ್ ಅಂತ ಕೇಳಿದಾರೆ. ಎಸ್ ಅಂತಿದ್ರೆ ಎಸ್, ನೋ ಅಂತಿದ್ರೆ ನೋ, ಅದನ್ನ ಸೆಲೆಕ್ಟ್ ಮಾಡಬೇಕು. ಹಾಗೆ ಈಗ ರೂರಲ್ ಕೋಟಾ ಅಂತ ಇರುತ್ತೆ. ರೂರಲ್ ಕೋಟಾವನ್ನು ಕೂಡ ನೀವು ಕ್ಲೇಮ್ ಮಾಡ್ತೀರಾ ಅಂತ ಕೇಳಿರ್ತಾರೆ. ರೂರಲ್ ಕೋಟಾಕ್ಕೆ ಎಲಿಜಿಬಿಲಿಟಿ ಏನು ಅಂತ ಹೇಳಿದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೆ 10 ವರ್ಷಗಳ ಕಾಲ ರೂರಲ್ ಏರಿಯಾದಲ್ಲಿ ಬರುವಂತಹ ಸ್ಕೂಲ್ಗಳಲ್ಲಿ ಸ್ಟಡಿ ಮಾಡಿದ್ರೆ ನೀವು ರೂರಲ್ ಕೋಟಾಕ್ಕೆ ಎಲಿಜಿಬಲ್ ಆಗಿರ್ತೀರಾ. ನೀವು ಎಲಿಜಿಬಲ್ ಇದ್ರೆ ಎಸ್ ಅಂತ ಕೊಡಿ. ನಂತರ ಇದಕ್ಕೆ ಮತ್ತೊಂದು ಕ್ರೈಟೀರಿಯಾ ಕೂಡ ಇದೆ. ನೀವೀಗ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿದ್ರೆ ರೂರಲ್ ಕೋಟಾವನ್ನ ಕ್ಲೇಮ್ ಮಾಡಬೇಕು ಅಂತ ಹೇಳಿದ್ರೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಓಕೆ, ಆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಅನ್ನ ತಹಸೀಲ್ದಾರ್ ಆಫೀಸಿಂದ ಪಡೆದುಕೊಂಡು ಅದ್ರ ಮೇಲೆ ಇರುವಂತಹ ಆಡ್ ನಂಬರ್ನ ಎಂಟರ್ ಮಾಡಬೇಕು. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿದ್ರೆ ಮಾತ್ರ. ಈಗ OBC, SC, ST ಬೇರೆ ಕೆಟಗರಿ ವಿದ್ಯಾರ್ಥಿಗಳಾಗಿದ್ರೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿಲ್ಲ. ನೀವು ಏನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೆ ರೂರಲ್ ಏರಿಯಾದಲ್ಲಿ ಸ್ಟಡಿ ಮಾಡಿದ್ರೆ ಎಸ್ ಅಂತ ಕೊಡ್ತೀರಾ, ವೆರಿಫೈ ಆಗುತ್ತೆ. ಬಟ್ GM ಕ್ಯಾಂಡಿಡೇಟ್ ಆಗಿದ್ರೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಬೇಕು. ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತ ಅರ್ಥ. ಓಕೆ, ತಹಸೀಲ್ದಾರ್ ಆಫೀಸಿಂದ ಆ ಸರ್ಟಿಫಿಕೇಟ್ ಪಡೆದುಕೊಂಡು ಕ್ಲೇಮ್ ಮಾಡಬಹುದು. ಈ ರೀತಿ ರಿಸರ್ವೇಶನ್ ಅನ್ನ ಕ್ಲೇಮ್ ಮಾಡ್ತೀರಾ. ಅದರ ನಂತರ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ಟಡಿ ಡೀಟೇಲ್ಸ್ ಏನಿರುತ್ತೆ ಅದನ್ನ ಎಂಟರ್ ಮಾಡೋದಿರುತ್ತೆ. ಸ್ಟಡಿ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕು. ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಹೇಳಿದ್ರೆ ಈಗ ಆಪ್ಷನ್ ಕ್ಲಿಕ್ ಮಾಡ್ತೀರಾ. ಅದರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಯಾಟ್ಸ್ ಐಡಿ ಏನಿದೆ ಅದ್ರ ಮೂಲಕ ನಿಮ್ಮ ಎಲ್ಲ ಸ್ಟಡಿ ಡೀಟೇಲ್ಸ್ ಅನ್ನ ಪಡೆದುಕೊಂಡಿರ್ತಾರೆ. ಈಗ ಯಾವ್ದಾದ್ರು 1, 2 ಅಥವಾ 3 ವರ್ಷದ ಸ್ಟಡಿ ಡೀಟೇಲ್ಸ್ ಮಿಸ್ ಆಗಿದೆ ಅಂತ ಅನ್ಕೋಣ. ಮಿಸ್ ಆಗದಿದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವಾಗೆ ಆ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ಬೇಕಾಗತ್ತೆ. ಅದಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ. ನೀವು ಸೆಲೆಕ್ಟ್ ಅಂದ್ರೆ ನೀವಾಗೆ ಎಂಟರ್ ಮಾಡ್ಬೋದು, ಸ್ಕೂಲ್ ಅನ್ನ ಸೆಲೆಕ್ಟ್ ಮಾಡ್ಬೋದು, ಇಯರ್ ಅನ್ನ ಸೆಲೆಕ್ಟ್ ಮಾಡ್ಬೋದು. ಈಗ ಎಕ್ಸಾಂಪಲ್ಗೆ 2nd ಸ್ಟ್ಯಾಂಡರ್ಡ್ ಏನಿದೆ ಅದು ನೀವು ಸ್ಟಡಿ ಮಾಡಿದ ಡೀಟೇಲ್ಸ್ ಅಪ್ಲಿಕೇಶನ್ ಓಪನ್ ಆಗ್ತಾರೆ ಸ್ಯಾಟ್ಸ್ ಐಡಿಯಿಂದ ಪಡೆದುಕೊಂಡಿಲ್ಲ. ಆವಾಗ ಯಾವ ಸ್ಟ್ಯಾಂಡರ್ಡ್, 2nd ಸ್ಟ್ಯಾಂಡರ್ಡ್, ಯಾವ ವರ್ಷ ಪಾಸ್ ಆಗಿದ್ರ ಅದನ್ನ ಎಂಟರ್ ಮಾಡ್ತೀರಾ. ಹಾಗೆ ಸ್ಕೂಲ್ ಯಾವುದು ಅದನ್ನ ಎಂಟರ್ ಮಾಡ್ತಾರೆ. ಈ ರೀತಿ ಎಂಟರ್ ಮಾಡಿ ಆಡ್ ಅಂತ ಆಪ್ಷನ್ ಮಾಡೋದು ಕೊಡ್ತಾರೆ. ಅದನ್ನ ಆಡ್ ಮಾಡಿ ಕಂಪ್ಲೀಟ್ ಮಾಡ್ಬೋದು. ಓಕೆ, ಇದಿಷ್ಟು ಸ್ಟೆಪ್ ಆಯ್ತು ಅಂತ ತಿಳ್ಕೊಳ್ಳೋಣ. ಅದರ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಈಗ NRI ವಾರ್ಡ್ ಅಂತ ಕೇಳುತ್ತೆ. ಅದು NRI ವಾರ್ಡ್ ಅಂತ ಹೇಳಿದ್ರೆ ಅದು ಹೇಳಿದ್ನಲ್ವಾ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ. NRI ಕೋಟಾಕ್ಕೆ ನೀವು ಎಲಿಜಿಬಲ್ ಆಗ್ತಾ ಇದ್ರೆ ಅವಾಗ ಮಾತ್ರ, ಇಲ್ದಿದ್ರೆ ಅದನ್ನ ಎಂಟರ್ ಮಾಡೋದಿರೋದಿಲ್ಲ. ಜಸ್ಟ್ ಕಂಟಿನ್ಯೂ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ನೆಕ್ಸ್ಟ್ ಪೇಜಲ್ಲಿ ಏನಂತ ಹೇಳಿದ್ರೆ ಈಗ ಕೆಲವು ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡೋದಿರುತ್ತೆ. ಓಕೆನಾ, ಯಾವ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ ಫೋಟೋ ಅಪ್ಲೋಡ್ ಮಾಡೋದಿರುತ್ತೆ, ಹಾಗೆ ಸಿಗ್ನೇಚರ್ನ ಅಪ್ಲೋಡ್ ಮಾಡೋದಿರುತ್ತೆ. ಸೊ ಅದಕ್ಕೆ ಸಂಬಂಧಂತೆ ಈ ಫೋಟೋವನ್ನ ಹಾಗೆ ಸಿಗ್ನೇಚರ್ ಅನ್ನ ರೆಡಿ ಇಟ್ಕೊಂಡ್ರಿ. ನಂತರ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ವೈಟ್ ಬ್ಯಾಕ್ ಗ್ರೌಂಡ್ ಇರುವಂತ ಫೋಟೋ ಬೇಕು ಅಂತ ಏನು ಹೇಳಿದಾರೆ ಅದೇ ಫೋಟೋವನ್ನ ಈಗ ಅಪ್ಲೋಡ್ ಮಾಡಿ. ಫೋಟೋವನ್ನ ಅಪ್ಲೋಡ್ ಮಾಡ್ತೀರಾ, ಹಾಗೆ ಈ A4 ಶೀಟ್ ಅಥವಾ ವೈಟ್ ಶೀಟ್ ಮೇಲೆ ಸಿಗ್ನೇಚರ್ ಮಾಡ್ತೀರಾ. ಅದನ್ನ ಸ್ಕ್ಯಾನ್ ಮಾಡಿ ಅಥವಾ ಅದರ ಫೋಟೋವನ್ನು ತೆಗೆದು ಅಪ್ಲೋಡ್ ಮಾಡೋದಿರುತ್ತೆ. ಸೊ ಅದನ್ನ ಅಪ್ಲೋಡ್ ಮಾಡಿದ್ರಾಯ್ತು. ಅದರ ನಂತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪೇಜ್. ಯಾಕೆ ಅಂತ ಕೂಡ ಹೇಳ್ತೀನಿ. ಈಗ ನೀವು ಯಾವ ಕೋರ್ಸ್ ಅನ್ನ ಮಾಡ್ತೀರಾ, ಯಾವ ಎಕ್ಸಾಮ್ ಅನ್ನ ಬರೀತೀರಾ, ಇದೆಲ್ಲ ಕೂಡ ಇಲ್ಲೇ ಡಿಪೆಂಡ್ ಆಗಿರುತ್ತೆ, ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಅಲ್ಲಿ ಮೊದಲೇ ಕೇಳಿರ್ತಾರೆ ಏನು ನೀವು CET ಎಕ್ಸಾಮ್ ಬರೆಯೋದಕ್ಕೆ ಇಷ್ಟಪಡ್ತೀರಾ, ನಾನು CET ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಬಯಸುತ್ತೇನೆ ಅಂತ ಆಪ್ಷನ್ ಇದೆ. ಅದರೊಳಗಡೆ ಎಸ್ ಆರ್ ನೋ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋ ಯಾರು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ವಿದ್ಯಾರ್ಥಿಗಳು ಕೇವಲ ನೀಟ್ ಎಕ್ಸಾಮ್ ಅನ್ನ ಬರೆದು ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ ಅನ್ನ ಮಾಡಬೇಕು ಅಂತಿದ್ದಾರೆ, ಅಥವಾ ಈಗ BPO, BPT ಕೋರ್ಸ್ ಅನ್ನ ಮಾಡಬೇಕು ಅಂತಿದ್ದಾರೆ, ಎಂಜಿನಿಯರಿಂಗ್ ಇಷ್ಟನೇ ಇಲ್ಲ, BSc ನರ್ಸಿಂಗ್ ಇಷ್ಟನೇ ಇಲ್ಲ, ಆ ರೀತಿಯಂತಹ ವಿದ್ಯಾರ್ಥಿಗಳು ನೋ ಅಂತ ಸೆಲೆಕ್ಟ್ ಮಾಡ್ಬೋದು. ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ನಾನು ಎಂಜಿನಿಯರಿಂಗ್ ಮಾಡ್ತೀನಿ, BSc ನರ್ಸಿಂಗ್ ಮಾಡ್ತೀನಿ, BSc ಅಗ್ರಿಕಲ್ಚರ್ ಕೋರ್ಸ್ ಮಾಡ್ಬೇಕು ಅಂತಿದ್ದೀನಿ, ಆ ರೀತಿ ಇದ್ರೂ ಕೂಡ ಮಿಸ್ ಆಗಿ ನೋ ಅಂತ ಸೆಲೆಕ್ಟ್ ಮಾಡಿದ್ರೆ ಅನ್ಕೊಳ್ಳಿ KCET ಎಕ್ಸಾಮ್ ಬರೆಯೋದಕ್ಕೆ ಆಗಲ್ಲ. ಓಕೆ, ಅದಕ್ಕೋಸ್ಕರ ನಿಮಗೆ ನಾವು ಸಜೆಷನ್ ಕೊಡೋದು ಅಂತ ಹೇಳಿದ್ರೆ ಅಲ್ಲಿ ಎಸ್ ಅಂತಾನೆ ಕೊಡಿ.
ಅಂದ್ರೆ ಈಗ ಯಾವ್ದಾದ್ರು ಮೆಡಿಕಲ್ ವಿದ್ಯಾರ್ಥಿಗಳು MBBS ಮಾಡೋರು ಇದ್ದಾರೆ, BPO BPT ಕೋರ್ಸ್ ಮಾಡೋರು ಇದ್ದಾರೆ, ಎಸ್ ಅಂತ ಕೊಟ್ಟಿದ್ದಾರೆ, ಬಟ್ ಎಕ್ಸಾಮ್ ಬರಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ನೋ ಅಂತ ಕೊಟ್ಬಿಟ್ಟು ಅದ್ರ ನಂತರ ಮುಂದೆ ನಾನು KCET ಎಕ್ಸಾಮ್ ಬರೋದಕ್ಕಾಗತ್ತಾ, ನಂಗೆ ಇಂಜಿನಿಯರಿಂಗ್ ಮಾಡಬೇಕಿತ್ತು ಅಂತ ಕೇಳಿದ್ರೆ ಅವಾಗ ಆಪ್ಷನ್ ಇರಲ್ಲ. ಅದಕ್ಕೋಸ್ಕರ ನಿಮಗೆ ಕೊಡುವಂಥ ಸಜೆಷನ್ ಏನಂತ ಹೇಳಿದ್ರೆ, ಅಲ್ಲಿ ವಿಶ್ ಟು ಟೇಕ್ CET ಎಕ್ಸಾಮ್ ಅಂತ ಕೇಳಿದಾರಲ್ವಾ, ಅಲ್ಲಿ ಎಸ್ ಅಂತಾನೆ ಸೆಲೆಕ್ಟ್ ಮಾಡಿ. ಬಟ್ ಯಾರಾದರೂ ಸ್ಟ್ರಿಕ್ಟ್ಲಿ ನಾನು MBBS ಸೀಟ್, BDS ಸೀಟ್ ಅಥವಾ ಆಯುಷ್ ಕೋರ್ಸನ್ನು ಅಷ್ಟೇ ಮಾಡ್ತೀನಿ ಅಂತ ಹೇಳಿದ್ರೆ ಅಂದ್ ಸಂದರ್ಭದಲ್ಲಿ ಬೇಕಿದ್ರೆ ನೋ ಅಂತ ಕೊಡಿ. ಬಟ್ ಎಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಮರೀದ ಎಸ್ ಅಂತ ಕೊಡಬೇಕು, ಮಿಸ್ ಆಗಲೇಬಾರ್ದು. ಓಕೆ, ಅದರ ನಂತರ ಮುಂದಿನ ವಿಷಯ ತಿಳ್ಕೊಳ್ಳೋದಾದ್ರೆ, ಸೆಲೆಕ್ಟ್ ಪ್ರಿಫರ್ಡ್ ಲ್ಯಾಂಗ್ವೇಜ್ ಕ್ವಶನ್ ಪೇಪರ್ ಯಾವ ಭಾಷೆಯಲ್ಲಿ ಬೇಕು ನಿಮಗೆ ಅಂತ ಕೇಳಿದಾರೆ. ಈಗ ನೀವು PUC ಸೈನ್ಸ್ ಅನ್ನ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಸ್ಟಡಿ ಮಾಡಿದ್ದೀರಾ, ಹೌದಾ? ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸ್ಟಡಿ ಮಾಡಿದ್ದೀರಾ. ಈ ಆಪ್ಷನ್ ಆಕ್ಚುಲಿ ಯಾಕೆ ಕೊಟ್ಟಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ, ಯಾಕಂದ್ರೆ PUC ಸೈನ್ಸ್ ನ ಹೆಚ್ಚಿನದಾಗಿ ಎಲ್ಲರೂ ಕೂಡ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸ್ಟಡಿ ಮಾಡಿರ್ತಾರೆ. ಓಕೆ, ಅಲ್ಲಿ ಇಂಗ್ಲಿಷ್ ಅಂತ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ. ಓಕೆ, ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲೇ ಸೆಕೆಂಡ್ PUC ಅನ್ನ ಕಂಪ್ಲೀಟ್ ಮಾಡಿದ್ರೆ ಇಂಗ್ಲಿಷ್ ಅಂತಾನೆ ಸೆಲೆಕ್ಟ್ ಮಾಡಿ. ಯಾಕಂತ ಹೇಳಿದ್ರೆ ಈಗ ನಿಮ್ಗೆ ಟರ್ಮ್ ಆದ್ರೂ ಗೊತ್ತಾಗಬೇಕು ತಾನೆ ಎಕ್ಸಾಮ್ ಅಲ್ಲಿ ಏನು ಕಲ್ಸಿದಾರೆ ಅಂತ. ಈಗ ಇಂಗ್ಲಿಷ್ ಅಲ್ಲಿ ನೀವು ಓದ್ಕೊಂಡು ಹೋಗಿ ಕನ್ನಡದಲ್ಲಿ ಕ್ವಶನ್ ಪೇಪರ್ ನೋಡಿದ್ರೆ ಅಲ್ಲಿ ಟರ್ಮ್ ಬೇರೆ ಕೇಳಿರ್ತಾರೆ. ಈಗ ಆಟಮ್ ಅಂತ ಓದಿರ್ತಾರೆ, ನೀವು ಅಲ್ಲಿ ಅಣು ಅಂತ ಕೊಟ್ಬಿಡ್ತಾರೆ ಕ್ವಶನ್ ಪೇಪರ್ ಅಲ್ಲಿ. ಅದಕ್ಕೋಸ್ಕರ ಪ್ರಿಫರ್ಡ್ ಲ್ಯಾಂಗ್ವೇಜ್ ಅದನ್ನು ಸೆಲೆಕ್ಟ್ ಮಾಡೋದು ಕೂಡ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿ. ಓಕೆ, ಅದಂತರ ಮುಂದಿನ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, ಅಲ್ಲಿ ನೀವು ಯಾವ್ಯಾವ ಕೋರ್ಸ್ಗೋಸ್ಕರ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಅದಕ್ಕಿಂತ ಮೊದಲು ಸಬ್ಜೆಕ್ಟ್ ಕೂಡ ಕೊಟ್ಟಿದ್ದಾರೆ. ಓಕೆ, ಯಾವ್ಯಾವ ಸಬ್ಜೆಕ್ಟ್ಗಳ ಎಕ್ಸಾಮ್ ನೀವು ಬರೋದಕ್ಕೆ ಇಷ್ಟಪಡ್ತೀರಾ ಅಂತ. ಇದಕ್ಕೆ ನೀವು ಯಾವ್ಯಾವ ಸಬ್ಜೆಕ್ಟ್ಗಳ ಎಕ್ಸಾಮ್ ಬರೆದ್ರೆ ಯಾವ್ಯಾವ ಕೋರ್ಸ್ಗೆ ಸೀಟ್ ಸಿಗುತ್ತೆ ಅದು ಕೂಡ ತಿಳ್ಕೊಳ್ಬೇಕಾಯ್ತು. ಈಗ ಅಲ್ಲಿ PCM ಅಂತಿದೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಈ 3 ಸಬ್ಜೆಕ್ಟ್ಗಳ ಎಕ್ಸಾಮ್ನ ಬರೆದ್ರೆ ಎಂಜಿನಿಯರಿಂಗ್ ರ್ಯಾಂಕಿಂಗ್ ಅನ್ನು ಅನೌನ್ಸ್ ಮಾಡ್ತಾರೆ. ಓಕೆ, ಎಂಜಿನಿಯರಿಂಗ್ ರ್ಯಾಂಕಿಂಗ್ ಅನೌನ್ಸ್ ಮಾಡ್ತಾರೆ. ಹಾಗೆ B ಫಾರ್ಮಾ D ಕೋರ್ಸ್ಗಳ ರ್ಯಾಂಕಿಂಗ್ ಅನ್ನು ಅನೌನ್ಸ್ ಮಾಡ್ತಾರೆ. ಯಾವುದು? PCM. ಈ 3 ಸಬ್ಜೆಕ್ಟ್ಗಳ ಎಕ್ಸಾಮ್ ಬರೆದ್ರೆ, ನೀವೀಗ PCM ಎಕ್ಸಾಮ್ ಬರೆದು ನನಗೆ ಅಗ್ರಿಕಲ್ಚರ್ ರ್ಯಾಂಕಿಂಗ್ ಬೇಕು ಕೊಡಲ್ಲ. PCM ಎಕ್ಸಾಮ್ ಅಷ್ಟೇ ಬರೆದು ನನಗೀಗ ವೆಟರ್ನರಿ ರ್ಯಾಂಕಿಂಗ್ ಬೇಕು, ವೆಟರ್ನರಿ ಕೋರ್ಸ್ ಮಾಡಬೇಕು ಅಂತಿದ್ದೀನಿ, ಆಗಲ್ಲ. ಯಾಕಂತ ಹೇಳಿದ್ರೆ ವೆಟರ್ನರಿ ಕೋರ್ಸ್ ಆಗಿರ್ಬೋದು, ಅಥವಾ ನರ್ಸಿಂಗ್ ಆಗಿರ್ಬೋದು, ಅಥವಾ ಅಗ್ರಿಕಲ್ಚರ್ ಆಗಿರ್ಬೋದು. ಸೊ ಈ ಎಲ್ಲ ಕೋರ್ಸ್ ಮಾಡಬೇಕು ಅಂತ ಹೇಳಿದ್ರೆ ಬಯಾಲಜಿ ಎಕ್ಸಾಮ್ ಬರೀಲೇಬೇಕು. ಓಕೆ, ಅದಕ್ಕೋಸ್ಕರ ಇಲ್ಲಿ ಸಬ್ಜೆಕ್ಟ್ ಅನ್ನು ಸೆಲೆಕ್ಟ್ ಮಾಡಬೇಕಾದ್ರೂ ಕೂಡ ತುಂಬಾ ಕೇರ್ಫುಲ್ ಆಗಿರಿ. ಯಾವ್ದಾದ್ರು ನಾ ಕೇವಲ ಎಂಜಿನಿಯರಿಂಗ್ ಅಷ್ಟೇ ಮಾಡ್ತೀನಿ ಅಂತ ಹೇಳಿದ್ರೆ PCM ಸೆಲೆಕ್ಟ್ ಮಾಡಿ. ಅದೇ ನೀವೀಗ BSc ಅಗ್ರಿಕಲ್ಚರ್ ಕೋರ್ಸ್ ಮಾಡಬೇಕು ಅಂತ ಹೇಳಿದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಸಬ್ಜೆಕ್ಟ್ಗಳ ಎಕ್ಸಾಮ್ ಅನ್ನ ಬರೀಲೇಬೇಕು. ಓಕೆ, ನಿಮ್ಮ ಟಾರ್ಗೆಟ್ BSc ಅಗ್ರಿಕಲ್ಚರ್, ಫಾರೆಸ್ಟ್ರಿ, ಸೆರಿಕಲ್ಚರ್, ಹಾರ್ಟಿಕಲ್ಚರ್ ಈ ರೀತಿ ಇದ್ರೆ PCMB 4 ಎಕ್ಸಾಮ್ ಬರೀಬೇಕು ನೀವು. ಓಕೆನಾ? ಅದಂತರ ವೆಟರ್ನರಿ ಆಗಿದ್ರೆ PCB ಎಕ್ಸಾಮ್ ಬರೆದ್ರೆ ಸಾಕಾಗತ್ತೆ. ಹಾಗೆ ನರ್ಸಿಂಗ್, BSc ನರ್ಸಿಂಗ್ ಆಗಿದ್ರೆ PCB ಎಕ್ಸಾಮ್ ಬರೆದ್ರೆ ಸಾಕಾಗತ್ತೆ. ತುಂಬಾ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಿಮ್ಗೊಂದು ಸಜೆಷನ್ ಕೊಡೋದಾದ್ರೆ PCMB 4 ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ನೀವು ಸೆಲೆಕ್ಟ್ ಮಾಡಿದಿರಾ ಅಂತ ಹೇಳಿದ್ರೆ ಎಕ್ಸಾಮ್ ಬರೀಲೇಬೇಕು ಆ ರೀತಿ ಏನಿಲ್ಲ. ಈಗ PCMB 4 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಅದ್ರೊಳಗಡೆ ಈಗ ಮುಂದೆ ಎಂಜಿನಿಯರಿಂಗ್ ಮಾಡ್ಬೇಕು ಅಂತಿದ್ರೆ ಬಯಾಲಜಿ ಎಕ್ಸಾಮ್ ಬರೀಲಿಲ್ಲ, ಎಂಜಿನಿಯರ್ ರ್ಯಾಂಕ್ ಅನೌನ್ಸ್ ಆಗತ್ತೆ. ಓಕೆನಾ? ಅದಕ್ಕೋಸ್ಕರ ನಿಮ್ಗೆ ಕೊಡೋ ಸಜೆಷನ್ ಅಂತ ಹೇಳಿದ್ರೆ PCMB 4 ಸೆಲೆಕ್ಟ್ ಮಾಡ್ಕೊಳ್ಳಿ, ಮುಂದೆ ಈಸಿ ಆಗುತ್ತೆ. ಅದಂದ್ರೆ ಮುಂದಿನ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, ಈಗ ಮತ್ತೆ ಕೆಲವು ಡೀಟೇಲ್ಸ್ ನ ಎಂಟರ್ ಮಾಡೋದಾದ್ರೆ ಇದು ಕೋಟಾ ರಿಲೇಟೆಡ್. ಓಕೆ, ಅಂದ್ರೆ ಅಗ್ರಿಕಲ್ಚರ್ ಕೋಟಾ ಇದೆ ಅಂತ ತಿಳ್ಕೊಳ್ಳೋಣ. ನಿಮ್ಗೆ ಅಗ್ರಿಕಲ್ಚರ್ ಕೋಟಾ ನಿಮ್ಮ ಹತ್ರ ಇದ್ರೆ, ನೀವು ಅಗ್ರಿಕಲ್ಚರ್ ಕೋಟಾ ಅಂತ ಹೇಳಿದ್ರೆ ರೈತರ ಮಕ್ಕಳಿಗೆ ಕೋಟಾ ಇರುತ್ತೆ. ಈಗ BSc ಅಗ್ರಿಕಲ್ಚರ್ ಆಯ್ತು, ವೆಟರ್ನರಿ, ಸೆರಿಕಲ್ಚರ್, ಹಾರ್ಟಿಕಲ್ಚರ್ ಈ ಕೋರ್ಸಸ್ ಅನ್ನ ಆಫರ್ ಮಾಡುವಂತಹ ಕಾಲೇಜಸ್ ಏನಿದೆ, ಆ ಕಾಲೇಜಲ್ಲಿ ಇರುವಂತಹ ಟೋಟಲ್ ಸೀಟ್ಸ್ ಅಲ್ಲಿ 50% ಸೀಟ್ಸ್ ಏನಿದೆ ಅದು ರೈತರ ಮಕ್ಕಳಿಗೆ ರಿಸರ್ವ್ ಇರುತ್ತೆ. ಸೊ ನೀವು ರೈತರ ಮಕ್ಕಳಾಗಿದ್ರೆ, ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇದ್ರೆ, ಅಗ್ರಿಕಲ್ಚರ್ ಕೋಟಾಗೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಕೇಳಿರ್ತಾರೆ. ಅಲ್ಲಿ ಎಸ್ ಅಂತ ಕೊಡಿ. ಹಾಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ, ಅದನ್ನು ಕೂಡ ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅಕಸ್ಮಾತ್ ಅಗ್ರಿಕಲ್ಚರ್ ಕೋಟಾ ನಿಮ್ಗೆ ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಕೊಟ್ರೆ ಆಯ್ತು. ಬಟ್ ಅಗ್ರಿಕಲ್ಚರ್ ಕೋಟಾ ನಿಮ್ಗೆ ಇದೆ ಅಂತ ಹೇಳಿದ್ರೆ ನೋ ಅಂತ ಕೊಡಬೇಡಿ, ಎಸ್ ಅಂತಾನೆ ಕೊಡಿ. ಯಾಕಂತ ಹೇಳಿದ್ರೆ ಈಗ ಅಗ್ರಿಕಲ್ಚರ್ ಆಯ್ತು, ವೆಟರ್ನರಿ ಆಯ್ತು, ಸೀಟ್ ಸಿಗೋದು ತುಂಬಾ ಡಿಫಿಕಲ್ಟ್. ಸೊ ನೀವು ಈ ಕೋಟಾಕ್ಕೆ ಎಲಿಜಿಬಲ್ ಇದ್ದು ಎಸ್ ಅಂತ ಕೊಟ್ಟು ಪ್ರಾಕ್ಟಿಕಲ್ ಎಕ್ಸಾಮ್ ಒಳ್ಳೆ ರ್ಯಾಂಕ್ ಬಂದು ಅಂತ ಹೇಳಿದ್ರೆ ಸೀಟ್ ಸಿಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಅದ್ರ ನಂತರ ನೆಕ್ಸ್ಟ್ ಆಪ್ಷನ್ ಏನಂತ ಹೇಳಿದ್ರೆ, ಈ KCET ಎಕ್ಸಾಮಿನೇಷನ್ ಸೆಂಟರ್ ಅದನ್ನ ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ. 2 ಸೆಂಟರ್ಗಳನ್ನ ಪ್ರಯಾರಿಟಿ ಪ್ರಕಾರ ಸೆಲೆಕ್ಟ್ ಮಾಡಬೇಕು. ನಿಮಗೆ ತುಂಬಾ ಇಷ್ಟ ಇರುವಂತಹ ಸೆಂಟರ್ ಏನಿದೆ ಅದನ್ನ ಫಸ್ಟ್ ಪ್ರಯಾರಿಟಿ, ಅದ್ರ ನೆಕ್ಸ್ಟ್ ಯಾವುದು ನನ್ನ ಪ್ರಯಾರಿಟಿ ಅದನ್ನ ಸೆಕೆಂಡ್ ಪ್ರಯಾರಿಟಿ ಸೆಲೆಕ್ಟ್ ಮಾಡ್ತೀರಾ. ಈ ಪ್ರಯಾರಿಟಿನ ಸೆಟ್ ಮಾಡ್ತೀರಾ, ಸಬ್ಮಿಟ್ ಮಾಡ್ತೀರಾ, ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಆ ನೆಕ್ಸ್ಟ್ ಪೇಜ್ ಏನಿರುತ್ತೆ ಅಲ್ಲಿ ಪೇಮೆಂಟ್ ಮಾಡೋದಿರತ್ತೆ. ಪೇಮೆಂಟ್ ಮಾಡ್ತೀರಾ ಅಂದ್ರೆ ಅಪ್ಲಿಕೇಶನ್ ಫೀಸ್ ಏನಿದೆ ಅದನ್ನ ಪೇ ಮಾಡ್ತೀರಾ. ಅದರ ನಂತರ ಅಪ್ಲಿಕೇಶನ್ ಏನಿದೆ ಅದರ ಪ್ರಿಂಟ್ ಔಟ್ ಅನ್ನ ತೆಗೆದುಕೊಳ್ತೀರಾ. ಈ ರೀತಿ ಪ್ರೊಸೀಜರ್ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.
ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕೂಡ ತಿಳಿಸಿ. ಇಲ್ಲದ್ರೆ ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸ್ಆಪ್ ಚಾನಲ್ ಇದೆ, ಫಾಲೋ ಮಾಡಿ. ನಿಮಗೆ ಬೇಕಾದಂತಹ ಇನ್ಫಾರ್ಮೇಶನ್ ಗಳನ್ನ ಶೇರ್ ಮಾಡ್ತಿರ್ತೀವಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.